ರಾಜ್ಯದ ಯುವ ಮುಖಂಡರಾದಂಥ ಶಿವರಾಜ್ ಅವರು ನಿಧನರಾಗಿರುವಂಥದ್ದು ನಮ್ಮ ಪಕ್ಷಕ್ಕೆ ಬಹುದೊಡ್ಡ ನಷ್ಟ ಆಗಿದೆ. ಇವಾಗ ಬಹುಶಃ ಸಂಘಟನಾ ಚತುರರಾಗಿ ಗ್ಯಾರಂಟಿ ಯೋಜನೆ ಇದರಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ. ನಿಜವಾಗಲೂ ಬೇಸರ ಆಗುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ, ಮತ್ತು ಅವರ ಕುಟುಂಬಕ್ಕೂ ಮತ್ತು ಅವರ ಎಲ್ಲ ಸಹಚರರಿಗೂ ಸಹ ಭಗವಂತ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಈಗ ದೇವೇಗೌಡರು ಭಾಳ ನಿರೀಕ್ಷೆಯಲ್ಲಿದ್ದರು, ಮೈತ್ರಿಯ ಅಭ್ಯರ್ಥಿಯಾಗಿ ರಾಜ್ಯಸಭೆಗೆ ಹೋಗ್ತೀವಿ ಅಂತ. ನಿನ್ನೆ ಅನೌನ್ಸ್ ಆಗಿದೆ, ಅವರಿಗೆ ಟಿಕೆಟ್ ತಪ್ಪಿದೆ ಸರ್, ಏನು ಹೇಳ್ತೀರಿ? ಇದು ಭಾಳ ಬೇಸರ ಸಂಗತಿ. ಇದು ದೇವೇಗೌಡರಂಥ ಒಬ್ಬ ಹಿರಿಯ ನಾಯಕರು ಈ ದೇಶದ ಪ್ರಧಾನಿಯಾದಂಥವ್ರಿಗೆ ಗೌರವ ಕೊಟ್ಟಿಲ್ಲ ಅಂತ ಏನು BJP ಹೇಳ್ತಿದ್ರಿ. ನಾವು ಹಿಂದೆ ಸಹ ಮಾನ್ಯ ದೇವೇಗೌಡರಂಥ ಮಾಜಿ ಪ್ರಧಾನಮಂತ್ರಿಗಳಿಗೆ ರಾಜ್ಯಸಭಾ ಮೆಂಬರ್ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಸಹಕಾರ ಕೊಟ್ಟು ಗೆಲ್ಸಿ ಕಳಿಸಿದ್ದೀವಿ. ಆದರೆ ಅವರು ನಿರೀಕ್ಷೆಯಲ್ಲಿದ್ದರು, ಈ ಸರಿಯೂ ಸಹ BJP ಅವರು ಸಪೋರ್ಟ್ ಕೊಡ್ತಾರೆ, ಭಾಳ ಅವರು ಹೊಂದಾಣಿಕೆ ಆಗಿರೋದ್ರಿಂದ ಖಂಡಿತ ಆಗುತ್ತಂತ ಭಾಳ ಜನ ನಿರೀಕ್ಷೆಯಲ್ಲಿಟ್ಟಿದ್ದರು. BJP ಅವರು ಇವತ್ತು ಒಬ್ಬ ಪ್ರಧಾನಮಂತ್ರಿಗೆ ಅನ್ಯಾಯ ಮಾಡಿದ್ದಾರೆ, ಮಾಜಿ ಪ್ರಧಾನಮಂತ್ರಿಯವರಿಗೆ ಅನ್ಯಾಯ ಮಾಡಿದ್ದಾರೆ. ಇದು ನಾನು ಖಂಡನೆ ಮಾಡ್ತೀನಿ. ಇದು ಅವರೇ ಹೇಳ್ತಿದ್ದಾರಲ್ಲ, ಒಬ್ಬ ಮಾಜಿ ಪ್ರಧಾನಿಯವರಿಗೆ ಗೌರವ ಕೊಡಬೇಕಂತ ಮೋದಿಜಿಯವರು ಭಾಳ ಆತ್ಮೀಯರು ಇದ್ರಪ್ಪ. ಅದು ಯಾಕೆ ತಪ್ಪೋಯ್ತು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಇವತ್ತು. ಬಹುಶಃ ಇದರಿಂದ ನನ್ನ ಲೆಕ್ಕ ಅನ್ನಿಸ್ತದೆ, ಮುಂದೆ ಇವರು ಹೊಂದಾಣಿಕೆಗಳು ಮತ್ತೆ ಅಡ್ಡದಿಡ್ಡ ಹೋಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದೆ. ಅದರಿಂದ ಆದರೂ ಅವ್ರ ಪಕ್ಷ ಅವರಿದು, ಅದರಿಂದ ನಾವೇನು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷ ಈ ದೇಶದ ಮಾಜಿ ಪ್ರಧಾನಿಯವರಿಗೆ ಹಿಂದೆ ನಾವು ರಾಜ್ಯಸಭಾ ಮಾಡಿ 6 ವರ್ಷ ಕಳಿಸಿದ್ದೀವಿ. ಆದರೆ ಒಂದು ದಿವಸ ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿಲ್ಲ ಅವರು ಗೌರವಯುತವಾಗಿ, ನಮ್ಮನ್ನೇ ಬೈದರು. ಆದರೂ ನಮಗೆ ತಲೆಬಿಸಿ ಇಲ್ಲ. ಆದರೂ ಇವತ್ತು ಅವರಿಗೆ ಆಗಿರುವ ಅನ್ಯಾಯವನ್ನು ನಾನು ಖಂಡನೆ ಮಾಡ್ತೀನಿ. ಇವತ್ತು ಅವ್ರಿಗೆ ಏನು BJP ಇವತ್ತು ಏನು ಅನ್ಯಾಯ ಮಾಡಿದ್ದಾರೆ ಇವತ್ತು, ಅದಕ್ಕೆ ನಾನು ಖಂಡನೆ ಮಾಡ್ತೀನಿ. ಇವತ್ತು ಯಾವ ಮುಖ ಇಟ್ಕೊಂಡು ಮಾತಾಡ್ತೀರಿ ಇವತ್ತು ಅಲ್ವಾ? ಇವತ್ತು ಮಾತಾಡುವಂಥ ಯೋಗ್ಯತೆ ನೀವು ಕಳ್ಕೊಂಡಿದ್ದೀರಾ ಅನಿಸ್ತೈತಿ ಇವತ್ತು, ನನಗೆ ಅನಿಸ್ತೈತಿ ಇವತ್ತು. ಖಾತೆ ಹಂಚಿಕೆಯಲ್ಲಿ